ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಚೆನ್ನಾಗಿದ್ರೆ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಟ್ಟಹಳ್ಳಿ ಚಾನಲ್. ನೋಡಿ ನಾನು ಇವತ್ತು ಸಂತಿಗೆ ಹೋಗಿ ಬಂದೀನಿ ರೀ. ಇಲ್ಲೆಲ್ಲರೂ ಸಂತಿಗೆ ಹೋಗಿದ್ದಾರೆ ಗುರುವಾರಲೆ. ಸಂತಿಗೆ ಹೋಗಿ ಬಂದು ಎಲ್ಲ ಇಷ್ಟೆಲ್ಲ ಐಟಮ್ ತೊಗೊಂಡು ಬಂದೀನಿ ನೋಡಿರಿ. ಸೌತೆಕಾಯಿ, ಬೇಳೆ ಮತ್ತು ಕೊಬ್ಬರಿ ಎಣ್ಣೆ ಪ್ಯಾಕೆಟ್ ಒಂದು ಡಬ್ಬಿ ಒಂದು ರೀ, ಈ ಥರ ಎಲ್ಲ ತೊಗೊಂಬಂದೀನಿ ರೀ. ನಾನು ಬರೋದ್ರಾಗನ ಅವ್ವಾರು ಇಲ್ಲಿ ಚಕ್ಕ ಆಡ್ಕೋತ ಕೂತಾರೆ. ತೊಗೊಂಬಂದು ಆಡ್ಕೋತ ಕೂತಾರೆ. ಯಾವ ಥರ ಆಡಾಕತ್ತಾರೆ ನೋಡಿರಿ. ಮುಕ್ನಿ ಕಾಳು ಮತ್ತು ಸಾಬುದಾನಿ ಈ ಥರ ಎಲ್ಲ ಬೇಸಿಗೆಗಾಲಕ್ಕೆ ಸಾಬುದಾನಿ ಅದು ಸ್ವಲ್ಪ ಚಲೋ ರೀ ಆರೋಗ್ಯಕ್ಕೆ. ಪುಟಾಣಿ ನೋಡಿರಿ, ಚಟ್ನಿ ಅದು ಮಾಡೋಕೆ ಬರ್ತೈತೆ ತೊಗೊಂಡು ಬಂದೀನಿ ರೀ. ಟೊಮೆಟೊ ಕಡಿಮೆ ಭಾಳ ಐತೆ ನೋಡಿರಿ ರೇಟ್ ಇವಾಗ. 1.5 ಕೆ ಜಿಗೆ 10 ರೂಪಾಯಿ ನೋಡಿರಿ. 1.5 ಕೆ ಜಿ ಟೊಮೆಟೊಗೆ 10 ರೂಪಾಯಿ ರೀ. ಅರ್ಧ ಕೆ ಜಿ ಸೌತೆಕಾಯಿಗೆ 10 ರೂಪಾಯಿ ರೀ. ಮೆಣಸಿನ್ಕಾಯಿ ಮಾತ್ರ ತುಟ್ಟಿದಾವೆ ರೀ, 20 ರೂಪಾಯಿ ಪಾವು ಕೆ ಜಿ. ಮತ್ತು ಮೆಂತ್ಯ ಪಲ್ಯ ತೊಗೊಂಬಂದೀನಿ ರೀ. ಅವ್ವ ಹಾಗೆ ಸೋಸ್ಲಾಕತ್ತಾರೆ ಚಕ್ಕ ಆಡ್ಕೋತ. ನೋಡಿರಿ ಯಾವ ಥರ ಆಡಾಕತ್ತಾರೆ ಹುಡುಗರು. ಅಷ್ಟು ಐ ನೀ ಹೋಗಬೇಡ ಅಂತೆಲ್ಲ ಹುಡುಗರು ಇಷ್ಟು ಹೇಳಕತ್ತವ್ರು ನಮ್ಮವ್ವಾಗ. ಮತ್ತು ಇವತ್ತು ಊರಿಗೆ ಹೋಗ್ತೀನಂತೆ ಚೀಲ ತೊಗೊಂಬಂದು ಅಲ್ಲೇ ಚೀಲ ಇಟ್ಟ ನೋಡ್ಬೇಕಾದ್ರೆ ಚೀಲ ತೊಗೊಬಂದು ಕೂತಾರೆ. ಬಸ್ಸಿಗೆ 4 ಗಂಟೆ ಬಸ್ಸಿಗೆ ಹೋಗ್ತೀನಿ ಅಂತೇಳಿ ನಾವು ಸಂತಿಗೆ ಹೋಗಿ ಬರ್ಮಟಾರೆ. ನಿಂದ್ರ ಬಾ ಅವ ಅಂತಂದರೆ ಅನ್ನ ನಿಂತಾರೆ. ಪಲ್ಯ ತೊಗೊಂಬಂದಿದ್ದಾರೆ 10 ರೂಪಾಯಿಗೆ 3 ಸೂಡ ನೋಡಿರಿ. ಮೆಂತ್ಯ ಪಲ್ಯ 10 ರೂಪಾಯಿಗೆ 3 ಸೂಡ. ಹಾಗೆ ಸಬ್ಬಸ್ಗೆ ಪಲ್ಯ 10 ರೂಪಾಯಿಗೆ 2 ಸೂಡ. ಈ ಥರ ತೊಗೊಂಬಂದಿ ನೋಡಿರಿ. ಕಾಯಿಪಲ್ಯ ಸ್ವಲ್ಪ ರೇಟ್ ಕಡಿಮೆ ಅನ್ಬೋದು ನೋಡಿರಿ. ಚೊಕ್ಕ ಯಾವ ಥರ ಆಡಾಕತ್ತಾರೆ ನೋಡಿರಿ ಇವರು. ಹುಂಚಿನ ಕಪ್ ತೊಗೊಂಡು 4 ಇದ್ರಲ್ಲೇ ರೀ ಹುಡುಗರೆಲ್ಲ. ಅವ್ವ ಏನು ಒಂದು 10-12 ದಿನ ಆಯ್ತು ರೀ ಅವ್ವ ಬಂದಂದ್ರೆ ಬರೀ ಚಕ್ಕ. ಹುಡುಗರೆಲ್ಲ ಗೊಳೆ ಮಾಡ್ಕೊಂಡು ಆಕಿಗೆ ಟೈಮ್ ಪಾಸ್ ಆಗಂಗಿಲ್ಲ, ಚಕ್ಕ ಆಡ್ಕೋತ ಕೂತ್ಬಿಡ್ತಾರೆ. ಅದೊಂದು ಬ್ಯಾನರ್ ಹಾಕ್ಕೊಟ್ನೆ ಅಂದ್ರೆ ರೀ ನೋಡಿರಿ ಹುಡುಗರೆಲ್ಲ ಎಷ್ಟು ಕೂತಾರೆ. ಐ ಜೊತೆ ಮಾತಾಡ್ದು ನಮ್ಮ ಮನೆಯವರು ಗಾಡಿ ತೊಗೊಂಬಂದು ಅಲ್ಲಿ ಹಚ್ಚಾರೆ. ನಿನ್ನೆ ಬಾಡಿಗೆ ಏನು ಭಾಳ ಇಲ್ಲರಿ. ಈಗ 1-2 ದಿನ ಆಯ್ತು ಯಾಕೋ ಕಡಿಮೆ ಆಗ್ಯಾವ್ರಿ ಬಾಡಿಗೆಗಳು. ಅದಕ್ಕೆ ಅವರು ಕೂತಾರೆ ಅಂಗಡ್ಯಾಗ. ಅಲ್ಲಿ ಸಂತಿಗೆ ಹೋಗಿ ಬಂದಿವ್ರಿ ಇಬ್ಬರು ಕುಡಿಸಿ ಹೋಗಿ ಬಂದು. ಬಿಸಿಲಿತ್ತು ರೀ, ಒಂದು ಸ್ವಲ್ಪ ಬಿಸಿಲಿಗೈತೆ ಅಲ್ಲೇ ನಿಂದ್ರನ ಪಲ್ಯ ಸೋಸ್ತಂತ ಕೊಡತ್ತೆ. ನಮ್ಮವ್ವ ಚಕ್ಕ ಆಡ್ಕೋತಾನ ಪಲ್ಯ ಸೋಸಾಕತ್ತ. ಇಷ್ಟು ಹೆಲ್ಪ್ ಮಾಡ್ತಾರೆ ಅವ್ವ. ಅಯ್ಯ ಸೈಲ್ಯಾಗ ಒಂದಕಾಯಿ ಐತಿ ಒತ್ತ ಮಲ್ಕೆ ಸೈಲ ನೀವು ಓಡಾಡಿ ಹಿಡಿಬೇಕು. ಬರ್ತಾರ ಚೀನಿ ಹುಡುಗ ಅಯ್ಯ ಅಯ್ಯ ಚೀನಿ ಒಗ್ಯಾಬೇಕ ಕಡಲಿಗೆ ಆಚಾರ ಬಾಯಿದ್ದ ಬಂದತ್ನಿ. ಕಡಲಿಗೆ ಆಚಾರ ಹಂಗ್ಯಾಕೆ ಹಚ್ಚಿರು ನಮ್ಮ ಆಯಿಗೆ ಮುದಿಕತ್ತ. ಕುರಿ ತಿನ್ಸ ಆಯ್ ನಾಯಿಗೆ ನಾಯಿ ಊರಿಗೆ ಹೋಗ ಹ್ಯಾಂಗ್ ಮಾಡ್ತೀರಿ. ನಾಯಿ ಬನ ಆಕೈತಿ ಅಲ್ಲ ಚಕ್ಕ ಆಡೋದು. ಮತ್ತ ಆಡ್ತೀರಿ ನೀವು ಚಕ್ಕ ಅಲ್ಲಿ ಮೊಬೈಲ್ದಾಗ ಆಡ್ತೀರಿ. ಧೋನಿ ಗೆದ್ದಂಗ ಧೋನಿ ಇಲ್ಲ ಇವು ಭಾಳ ಬೆರಕಿದಾನ. ಊಟ ಮಾಡ್ಲಾರ್ದ ಚಕ್ಕ ಕೊಂಡಿರ್ತಾನ ಚಂತನ. ನೋಡಿ ಸ್ನೇಹಿತರೆ, ಅವ್ವ ಹೊಂಟ್ರು. ನೀನು 2 ಸೆಟ್ 1 ಸೆಟ್ ತರಕಾರಿ ತೊಗೊಂಬಂದೆ ರೀ. ಅವಟ್ಟ ಹಾಸಿಗೆ ತೊಗೊಂಡಿದ್ದವ್ರಿ. ಇಲ್ಲೇ ಹಳೆ ಅರ್ಬಿ ಕೊಟ್ಟು ಹಾಸಿಗೆ ಮಾಡಿಸಿದ್ದೆ ರೀ. 1600 ರೂಪಾಯಿ ಕೊಟ್ಟು ಅವ ನಮ್ಮ ಹಳೆ ಅರ್ಬಿ ಕೊಟ್ಟು ಹಾಸಿಗೆ ಮಾಡಿ ಕೊಟ್ಟಿದ್ದು ನೋಡಿರಿ. ಒಂದು ಸೋಫಾ ಕವರ್ದು ಒಂದು 4 ಜಮ್ಖಾನ ಅದಾವ್ರಿ. 3-4 ಜಮ್ಖಾನ ತೊಗೊಂಡಾರಿ. ಅವ್ವ ಬಾ ಅನ್ನತ್ತಾರೆ. ಹೋಗಬೇಡತ್ತೆ ಹುಡುಗರು ಎಲ್ಲ ಅನ್ನಕತ್ತಾರೆ ಅಂದ್ರೆ ಕೇಳ್ತಾ ಇಲ್ಲ. ಹೊಂಟಾರ ನೋಡ್ರಿ ಹಿಂಗೆ ಗಾಡಿ ಮ್ಯಾಗ. ನಮ್ಮ ಮನೆಯವರು ಬಿಟ್ಟು ಬರಕ್ಕೆ ಹೊಂಟಾರಿ. ಕಾಲೊಂದು ಬ್ಯಾನ್ ಐತ್ರಿ, ಅದಕ್ಕೆ ಗಾಡಿ ಮ್ಯಾಗ ಬಿಟ್ಟು ಬಾ ಅಂದೆ ರೀ ಅವ್ರಿಗೆ. ಬಸ್ಸಿಗೆ ಆದ್ರೆ ಇದು ಆಗ್ತೈತ್ರಿ ಅದ್ರ ದರ್ಶನದ ನೋಡ್ರಿ. ಆ ಚಾದರ್ ಹತ್ತೈತೆ
ಹೋಗ್ಯಾವ ಸಾಕಾಸ ತಲೆ ಮ್ಯಾಗ ಏನಾರ ಹಚ್ಕೊಳ್ದಿತ್ತು ಬಿಸಿಲು ಹತ್ತೈತೆ ಏನು ಮಾಡ್ತೈತೆ ಯಾಕೆ ಇನ್ನ ಅಡ್ಡಾಡಿ ಬೇಡ ಕಾಲು ಭಾಳ ಟಾಟಾ ಮಾಡಿ ಆಯ್ತು ಟಾಟಾ ಮಾಡಿ ನೋಡಿ ಫ್ರೆಂಡ್ಸ್ ಹೋದಲ್ಲ ಬೇಜಾರಾಗಕತ್ತೈತ್ರಿ ಏನು ಮಾಡೋದ್ರಿ ಅವ್ರ ಮನೆಗೆ ಅವ್ರು ಹೋಗವ್ರಿ ನಾವು ಎಷ್ಟು ದಿನ ನಿಂತ್ರು ಹೆಣ್ಮಕ್ಳ ಮನ್ಯಾಗ ತಾಯಿ ತಂದೆ ಇರಕ್ಕೆ ಸಾಧ್ಯನೇ ಇಲ್ರಿ ಏನೋ ಅನಿವಾರ್ಯ ಸ್ವಲ್ಪ ಆರಾಮ್ ತಪ್ಪಿತ್ತು ಹುಷಾರಾಗೋ ಮಟ್ಟ ಇರ್ತಾರತ್ ನಾ ಮಾಡ್ದೆ ಹೋಗ್ತೀನಿ ಅನ್ನಕತ್ತ 2 ದಿನ ಆಗಿತ್ರಿ ಹಂಗೆ ಒತ್ತಾಯ ಮಾಡಿ ಇಟ್ಕೊಂಡಿದ್ದೆ ಬಸ್ಸಿಗೆ ಹೋಗ್ತೀನಿ ಅನ್ನತ್ತೀರಿ ಕಾಲ ಇನ್ನೊಂದು ಸ್ವಲ್ಪ ಆರಾಮಿಲ್ರಿ ಆಕಿಗೆ ಆರಾಮ ಏನೋ ಆಗಿಲ್ರಿ ಸ್ವಲ್ಪ ಕಾಲ ಅದಕ್ಕೆ ಬ್ಯಾಡವಾ ಬಸ್ಸಿಗೆ ಬ್ಯಾಡ ಬಸ್ನ್ಯಾಗ ಭಾಳ ಇರ್ತೈತಿ ರಶ್ ಇರ್ತೈತಿ ಅಂತ ಹೇಳಿ ಇಟ್ಕೊಂಡೆ 2 ದಿನ ಒತ್ತಾಯ ಮಾಡಿ ಇಟ್ಕೊಂಡು ಇವತ್ತು ಬೆಳಗ್ಗೆ ಮತ್ತೆ ಚಾಲು ಮಾಡ್ಯಾರ ಹೋಗ್ತೀನಿ ಅಂತ ಅನ್ನಕತ್ತಾರೆ ಈಗ ನಮ್ಮ ಮನೆಯವರು ಹೋಗಿ ಬಿಡಕ್ಕೆ ಹೋಗ್ಯಾರ ನೋಡ್ರಿ ಬೇಜಾರಾಗಕತ್ತೈತ್ರಿ 10 ದಿನ ಇದ್ದು ನಮ್ಮವ್ವ ಹೆಂಗೆ ಹೋಯ್ತು ಅನ್ನೋದ ಟೈಮ್ ಗೊತ್ತಾಗ್ಲಿಲ್ರಿ ಅವ್ವನ ಜೊತೆ ಮಾತಾಡ್ಕೋತು ಟೈಮ್ ಹೋಗಿದ್ದಾಗ ಗೊತ್ತಾಗ್ಲಿಲ್ರಿ ಮನ್ಸಿಗೆ ಒಂಥರ ಬೇಸರ ಆಗಾಕತ್ತೈತೆ ಏನು ಮಾಡೋದು ಸ್ನೇಹಿತರ ಈಗ ಕಳಿಸಿ ಕೂತೀನ್ರಿ ಕೈ ಒಟ್ಟೆ ಸುಮ್ಕೊಂಡಿರ್ತಿದ್ದಿಲ್ರಿ ನಮ್ಮ ಅವ್ವನ ಕೆಲಸ ಮಾಡೋದು ಒಟ್ಟೆ 1 ದಿನ 10 ದಿನ ಇದಕ್ಕರೆ ಸ್ವಲ್ಪ ಹಸನ್ ಮಾಡೋದು ಅದನ್ನ ಕಾಳು ಹಸನ್ ಮಾಡೋದು ಇದನ್ನ ಹಸನ್ ಮಾಡೋದು ನನ್ನ ಸಿಚುವೇಶನ್ ನೋಡ್ಕೊಂಡ್ರಿ ಅಂಗಡಿಗೆ ಹೋಗೋದು ಮನ್ಯಾನ ಕೆಲಸ ಅದ್ರನ್ನ ಅದ್ರೊಳಗ್ರಿ ಅವ್ವ ಎಲ್ಲ ಕೆಲಸ ಒಟ್ಟು ಹಸನ್ ಮಾಡಿ ಇಟ್ಟು ಹೋದವ್ರಿ ಜೋಳ ಹಸನ್ ಮಾಡಿಳು ಗೋಧಿ ಹಸನ್ ಮಾಡಿಳು ಅಕ್ಕಿ ಹಸನ್ ಮಾಡೋದು ಏನೋ ಒಂದು ಕಾಳು ಒಣ ಕುಯ್ದ್ರೆ ಕೂಡ ಅವನ ಕುಂಡ್ರತಾಳತ್ತೆ ಎಲ್ಲ ಒಣಾಕಿದ್ದೆ ರೀ ಈಗಲೂ ಕೂಡ ನೋಡ್ರಿ ಅಷ್ಟೆಲ್ಲ ಕಾಳು ಹಸನ್ ಮಾಡಾಕತ್ತಿದ್ರು ಮತ್ತು ಹಸನ್ ಮಾಡಿ ಇಟ್ಟು ಹೋಗ್ತಾರೆ ನಿನ್ನೆ ಹಿಡ್ದು ಹಸನ್ ಮಾಡಾಕತ್ತಿದ್ರು ಒಂದು ಸ್ವಲ್ಪ ಗೋಧಿ ಮಣ್ಣಾಗ್ಯಾವ್ರಿ ಅವ್ನು ಹಸನ್ ಮಾಡಾಕತ್ತಿದ್ರು ಬ್ಯಾಡವ ನಾ ಹಸನ್ ಮಾಡ್ಕೋತೀನು ಈಗ ಬೀಸಾನ ಐತಲ್ಲ ಬ್ಯಾಡ ಅಂದ್ರೆ ಮೇಲೆ ಕೇಳವಾಲಗ್ಯಾರ ಅವಷ್ಟು ಹಸನ್ ಮಾಡೇ ಹೋಗ್ತೀನಂತೆ ಕೂತಿದ್ರೆ ಹಸನ್ ಮಾಡ್ಕೋತ ಬಿಸಿಲು ಭಾಳ ಆಗ್ತೈತಿವ ಇನ್ನು ಮತ್ತು ಹೋಗಿ ನಮ್ಮ ಮನೆಯವ್ರು ಮತ್ತೆ ಹೊಡ್ಮೈ ಬರ್ಬೇಕಲ್ಲ ಬಿಟ್ಟು ಊರಿಗೆ ಹೋದ್ರು ನೋಡ್ರಿ ಸ್ನೇಹಿತರೆ ಈಗ ಹೋಗ್ಯಾರ ಜಸ್ಟ್ 2 ಗಂಟೆ ಆಯ್ತು ಟೈಮ್ ನಿನ್ನೆ ವಿಡಿಯೋ ಕಂಟಿನ್ಯೂ ಇದ್ರೊಳಗಡೆ ಮುಂಜಾನೆ ಹಿಡಿದು ವಿಡಿಯೋನ ಮಾಡೋಕ್ಕಾಗಲಿಲ್ಲ ರೀ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಕೂಡ ಆಗಲಿಲ್ಲ ನೋಡ್ರಿ ಇದು ಅದು 2 ಮಿಕ್ಸ್ ಮಾಡಿ 2 ದಿನದ ವಿಡಿಯೋ 1 ದಿನ ಅಪ್ಲೋಡ್ ಮಾಡಾಕತ್ತೀನಿ ನೋಡ್ರಿ ಮುಖ ಎಷ್ಟು ಬೆವರಾಗತ್ತೈತೆ ರೀ ಕಾವು ಅಂದ್ರೆ ಕಾವು ರೀ ಒಟ್ಟೆ ನಮ್ಮ ಮನ್ಯಾಗ ಅಂಗಡಿಗೆ ಹೋಗ್ಬೇಕತ್ತೀನಿ ರೀ ನಾನು ಇನ್ನು ಅಂಗಡಿಗೆ ಹೋಗ್ತೀನಿ ರೀ ಊಟ ಮಾಡಿಸಿದಿರಿ ಇವತ್ತು ವಾರ ರೀ ನಮ್ಮಲ್ಲಿ ಶುಕ್ರವಾರ ವಾರ ಬಿಸಿ ಅಡುಗೆ ಏನು ಮಾಡೋಕ್ಕಾಗಲಿಲ್ಲ ನಾವು ಸ್ವಲ್ಪ ಸಜ್ಜಕ ಮಾಡಿದ್ದೆ ನಿನ್ನೆ ಚಪಾತಿ ಇತ್ತು ರೀ ರೊಟ್ಟಿ ಚಪಾತಿ ಪಲ್ಯ ಮಾಡಿದ್ದಾರೆ ಮೆಂತ್ಯ ಪಲ್ಯ ರಾತ್ರಿ ನಿನ್ನೆ ಸಂತಿ ಮಾಡ್ಕೊಂಡು ಬಂದು ಮೆಂತಿ ಪಲ್ಯ ತೊಗೊಂಬಂದಿದ್ದೆ ಅದು ಮೆಂತಿ ಪಲ್ಯ ಎಲ್ಲ ಮಾಡಿದ್ದೆ ಸ್ನೇಹಿತರೆ ಅಷ್ಟು ರಾತ್ರಿ ಊಟ ಮಾಡಿದ್ದೆ ರೀ ಊಟ ಮಾಡಿ ಹೆಂಗೆ ಹೋಗೋತೈತೇನೋ ಟೈಮ್ ಅನ್ನಂಗಾಗಿತ್ತು ರೀ ಅವನ ಕೊಟ್ಟು ಭಾಳ ಬೇಸರ ಆಗಕತ್ಬಿಟ್ಟೈತೆ ರೀ ಮನಸ್ಸಿಗೆ ಏನು ಮಾಡೋದ್ರಿ ಬನ್ನಿ ಅಂಗಡಿ ಕಡೆ ಹೋಗ್ಬೇಕ್ರಿ ನಾನು ಸ್ನೇಹಿತರೇನ ಈ ವಿಡಿಯೋನ ಇಷ್ಟ ಆದ್ರೆ ಲೈಕು ಶೇರು ಕಮೆಂಟು ಮಾಡೋದಂತ ಮರ್ಯಾಕೆ ಹೋಗ್ಬೇಡ್ರಿ ನಮ್ಮವ್ವನ ವಿಡಿಯೋ ಹಾಕಿನ್ರಿ ಎಷ್ಟು 1-2-3 ವಿಡಿಯೋದಾಗ ಅವ್ವಾರು ಬಂದಾರಿ ನಮ್ಮವ್ವಾರು ನಾವು ಎಲ್ಲ ಸೇಮ್ ಅದೀವಿ ರೀ ಕಲರ್ ಆದ್ರೆ ಅವಂದು ಏಜ್ ಆಗಿ ಇಲ್ಲೆಲ್ಲ ಬಂಗ್ ಹತ್ತೈತ್ರಿ ಅವಾಗೂ ಎರಡು ಕಡೆ ಸೈಡ ಅವರಿಗೆ ಬಂಗ್ ಐತೈತೆ ನಮಗೂ ಕೂಡ ನೋಡ್ರಿ ಮನೆ ಒಳಗಡೆ ಯಾರಿಗಾರ ಇತ್ತಂದ್ರೆ ಏನೋ ನನಗೂ ಕೂಡ ಇದೇ ಸೈಡ್ ಇಷ್ಟು ಕರ್ಗಂಗೆ ಬಂಗ್ರಿ ಅವಾಗ ಕೂಡ ಬಂಗ್ರಿ ಆ ಥರ ಕಾಣ್ತಿದ್ರು ನೋಡಿ ನಮ್ಮವ್ವ ಕಷ್ಟಪಟ್ಟು ದುಡ್ದಾರಿ ಇಷ್ಟು ದಿನ ದುಡ್ದಾರಿ ಈಗ ಕೂತು ತಿನ್ಬೇಕಂದ್ರೆ ಅವ್ರಿಗೆ ನೆಮ್ಮದಿ ಇಲ್ಲ ರೀ ಯಾವ್ದಾರೆ ಒಂದು ಬ್ಯಾನಿ ಬಂದು ಸೇರಿಕೊಂಡು ಹುಷಾರು ತಪ್ಪಲಾಕತ್ತಾರೆ ಸ್ನೇಹಿತರೆ ಏನು ಮಾಡೋದು ದೇವ್ರ ದುಡಿ ಕಾಲದಾಗ ದುಡ್ದಾರು ಇವಾಗ ಕೂತು ತಿನ್ಬೇಕಂದ್ರೆ ಅವ್ರ ಆರೋಗ್ಯ ಸಮಸ್ಯೆ ಆಗಿ ಮನುಷ್ಯಾಗ ಯಾವ್ದಾರೆ ತಿನ್ನಬೇಕಂದ್ರೆ ಬಾಯಿ ಇದು ಆಗಂಗಿಲ್ಲ ನೋಡ್ರಿ ಬ್ಯಾನ್ ಆಗೈತೆ ರೀ ಏನಾರೇ ಒಂದು ಸ್ವಲ್ಪ ತಿನ್ಬೇಕಂದ್ರೆ ಪಂತ್ಯದಶಿಂದ ಸ್ವಲ್ಪ ಊಟ ಮಾಡಕ್ರಿ ನಮ್ಮವ್ವ ಏನು ಮಾಡೋದ್ರಿ ಭಾಳ ಇದು ಆಯ್ತು ನಮ್ಮ ಮನೆಯವ್ರು ಹೋಗ್ಯಾರಿ ಬಿಡಾಕ ಇನ್ನು ಸಂಜೆಗೆ ಬರ್ತಾರೋ ನಾಳೆ ಬೆಳಗ್ಗೆ ಬರ್ತಾರೋ ಗೊತ್ತಿಲ್ಲ ರೀ ಊರಿಗೆ ಹೋದ್ರಿ ಎಲ್ಲರೂ ಬ್ಯಾಡನಾತ್ರಿ ನಮ್ಮ ಅಪ್ಪಾರು ಇನ್ನೂ ಅಲ್ಲೇ ಇಟ್ಕೋರು ಇನ್ನೊಂದು 5-6 ದಿನ ಇಟ್ಕೊ ಅಂದ್ರು ಮಿದಿವಿ ಅಮಾಶೆ ಐತಿ ಮನೆ ಒಳಗಡೆ ದೇವ್ರು ಐತಿ ಈಗ 2 ತಿಂಗಳು ಆಯ್ತವ ನಾ ಅಮಾಶೆ ಇಲ್ಲ ದೇವ್ರಿಗೆ ಪೂಜೆ ಮಾಡಿಲ್ಲ ನಾ ಹೋಗತ್ತೀನಿ ಕನಸನ್ಯಾಗ ಬರಾಕ್ತೈತೆ ದೇವ್ರ ನಾ ಹೋಗ್ತೀನಿ ಅಂತ ಅನ್ನಕತ್ತಾರ ಸ್ನೇಹಿತರೆ ಹೋಗ್ಯಾರಿ ಹೋದವ್ರಿ ಮತ್ತು ಅವ್ರ ಮನೆಗೆ ಅವ್ರು ಹೋಗೋರ ರೀ ಬ್ಯಾಸರು ಬರಾತೈತಿ ನನಗೆ ದುಃಖ ತುಂಬಿ ಬರಾಕತೈತೆ ರೀ ಏನು ಮಾಡಿದ್ರಿ
ನಿಂದ್ರವ ಅಂತ ಹುಡುಗರು ಸುದ್ದಿ ಎಷ್ಟು ಇದು ಮಾಡೋದು. ಇನ್ನೊಂದು ಸ್ವಲ್ಪ ದಿನ ನಿಂದ್ರು, ಮುತ್ಯಾನೋ ಇಲ್ಲೇ ಬರ್ತೀನಣ್ಣ ತಾನು, ನಿಂದ್ರು ಅಪ್ಪಾರು ಬರ್ತೀನಿ ಅಂದಿದ್ರಿ. ಇನ್ನೊಂದು 2 ದಿನ ನಿತ್ಯ ಅಂದ್ರೆ ರೀ, ಇನ್ನೊಂದು 2-3 ದಿನ ನಿಂದ್ರವ ಅನ್ನತಾನ. ನಿಂದಿರ್ತಿದ್ದ. ಇವತ್ತು ಹೋಗಿ ನಮ್ಮ ಮನೆಯವ್ರ ಅಪ್ಪನ ಕರ್ಕೊಂಬರ್ಬೇಕಂತ ಮಾಡಿದ್ರಿ. ಅವನ ಆ ಕಡೆ ಹೊಂಟಾರಿ, ಅಪ್ಪಾರು ಬರಂಗಿಲ್ಲ ರೀ. ನಾವು ಅವಾಗ ಅಲ್ಲಿ ಸ್ವಲ್ಪ ಕುಂಡ್ರದು ನಿಂದ್ರದು ಸ್ವಲ್ಪ ಹೇಳೋದು, ಯಾರೇ ಒಬ್ರು ಬೇಕಾರಿ ಮನ್ಯಾಗ ಹುಡುಗರು ಅದಾವ್ರಿ. ಮತ್ತು ಅಣ್ಣನೂ ಇಲ್ಲರಿ, ಅಣ್ಣ ಹೊರದೇಸ್ದಾಗದಾನ, ತಮ್ಮ ಒಬ್ಬದಾನು. ಅವ್ರದವ್ರಿಗೆ ಇದು ಆಗಿರ್ತೈತೆ ರೀ ಮನ್ಯಾಗ. ಅವ್ರು ಕಾಳಜಿ ಮಾಡೋಕೆ, ಅವ್ರ ಗಂಡ ಹೆಂಡತಿ ಕಾಳಜಿ ಮಾಡೋಕೆ ಅವ್ರಂಗೆ ಮತ್ತೊಬ್ರಿಗೆ ಆಗಂಗಿಲ್ಲ ಸ್ನೇಹಿತರೆ. ಅದಕ್ಕೆ ಅಪ್ಪನ ಬಿಟ್ಟು ಬಾ ಅಂದಿನ್ರಿ. ಬರ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಸ್ನೇಹಿತರೆ. ಬರ್ತೀನಿ ಅನ್ನತ್ತಿದ್ರು ಅವರು. ಈಗ ನಮ್ಗೆ ಬ್ಯಾಸ್ಗಾಗ ಏನೋ ನೋಡ್ರಿ ಮೀರಿ ಅವ್ರಿಗೆ. ನಾವು ಹಬ್ಬ ಆದ್ಬೇಕು, ನಮ್ಮ ಫ್ಯಾಕ್ಟ್ರಿ ಚಾಲು ಇದ್ದಾಗ ನೋಡೋಕೆ ಆಗಂಗಿಲ್ಲ. ನಮ್ಮ ಕೆಲಸ ಭಾಳ ಅವಾಗ ಇರ್ತೈತೆ ರೀ, ಹೋಗೋದು ಬರೋದು ಅಂಗಡಿಗೆ. ಅದಕ್ಕೆ ಈಗ ಬಾ ಅಂದಿದ್ದೆ ನಾನು. ಈಗ ಒಂದು ಸ್ವಲ್ಪ 8 ದಿನ ನಿಂದ್ರಕತ್ತಿಪ್ಪ. ಅವನು ನಿಂತಾಳು, ನೀನು ನಿಂದ್ರಕತ್ತಿ. ನೀ ಬಂದ ಅಂದ್ರೆ ಅವ ನಿಂದ್ರತಾ ನಾ ಮಾಡಿದ್ದೆ ರೀ. ಅಪ್ಪಾಗ ರಾಶಿ ಮಾಡೋದು, ಜೋಳ ರಾಶಿ ಆ ಕಡೆ ಎಲ್ಲ ರಾಶಿ ಇದ್ದು ರೀ. ಅವೆಲ್ಲ ರಾಶಿ ಮುಗಿಸಿ ಬರ್ತೀನಿ ಅಂದ. ಆಕೆ ಅವಾಗ ದೇವ್ರ ಕನಸನ್ಯಾಗ ಬರಾಕತ್ತೈತೆ. ರಾತ್ರಿ ಅಷ್ಟು ನಿದ್ದಿನ ಮಾಡಿಲ್ಲ ಸ್ನೇಹಿತರೆ. ಏನು ಮಾಡೋದು, ಬರೇ ಟುಕ್ಕು ಒಟ್ಟು ಆ ಕಡೆ ಜಗ್ಲಾಕತ್ತರಿ. ಮನ್ಸಿಗೆ ನನಗೂ ಒಂಥರ ಬೇಸರ ಆದಂಗೆ ಆಗಕತ್ಬಿಡ್ತ್ರಿ. ಒಟ್ಟು ನಿದ್ದೆ ಮಾಡುವಲ್ಲಿಗಳ. ಏನು ಮಾಡೋದು, ಊಟ ಮಾಡಬೇಕಾದ್ರ ಮೇಲೆ ಅದನ್ನ ನೆನಪು ಮಾಡ್ಕೋತ್ರಿ. ನಾವು ಹೊಕ್ಕಿನ ನಾನು ಸಣ್ಣ ಹುಡುಗರನ್ನ ರಮೇಶ್ದಂಗೆ ಮಾಡಾಕತ್ಬಿಟ್ಟೆ ಅವನ್ನ. ಅದಕ್ಕೆ ಹೋಗಲಕ್ಕ ಬಿಡತ್ತೆ. ಇವತ್ತು ಕಳಿಸಿದೆ ನೋಡಿದ್ರಿ ಸ್ನೇಹಿತರೆ. 3 ದಿನ ಆಗಿತ್ತು ರೀ. ಸೋಮವಾರ ಹಿಡ್ಕೊಂಡು ಚಾಲೂ ಮಾಡಿದ್ರಿ. ಹೊಕ್ಕಿನ ಅನ್ನೋದ್ರಿ. ಸೋಮವಾರ ದಿನ ಹಿಡ್ಕೊಂಡನ ರೀ. ನಂದಕ್ರಿ ಇಟ್ಕೊಂಡು ನನಗೂ ಎಷ್ಟು ಹೇಳಿ ಮೇರೆ ಅರ್ಥನ ಮಾಡ್ಕೊಳ್ಳೋ. ಅಣ್ಣ ಫೋನ್ ಹಚ್ಚಿ ಹೇಳಿದ್ರಿ ಮುಂಜಾನೆ, ಬ್ಯಾಡವ ಇನ್ನೊಂದು 4-5 ದಿನ ನಿಂದರು, ಮತ್ತೆ ಹಾಸ್ಪಿಟಲ್ಗೆ ಹೋಗಿ ಬರ್ತೈತ್ರಿ ಜಮಖಂಡಿಗೆ 15ನೇ. ಇನ್ನೊಂದು 5-6 ದಿನದ ಗುಳಿಗೆ ಅದಾವತ್ತ. ಹೊಳ್ಳಿ ಬರ್ತೀನಿ ಅಂತಂದರೆ ಅಮಾಸಿ ಮುಗಿಸ್ಕೊಂಡು ನಾಳೆ ಅಮಾಸಿ ದೇವ್ರ ಪೂಜೆ ಮಾಡಿ ಬರ್ತೀನಿ ಅಂತಂದಾರೆ. ಏನು ಮಾಡ್ತಾ ಏನೋ ಗೊತ್ತಿಲ್ಲ ಸ್ನೇಹಿತರೆ. ಏನು ಮಾಡೋದು, ಅವನ್ನ ಕಳಿಸ್ಕೊಟ್ಟು ನನಗರ ಬ್ಯಾಸ್ ಒಂಥರ ಇದು ಆಗಾಕತ್ತೈತ್ರಿ. ಇನ್ನು ಇಲ್ಲೇ ಕೂತ್ನಿದ್ರೆ ನನಗೆ ಭಾಳ ಟೆನ್ಷನ್, ಗಂಟ್ಲ ಇದು ಆದಂಗೆ ಆಗ್ಲತ್ತದ್ರಿ. ಒಂಥರ ಮನುಷ್ಯಗೆ ಟೆನ್ಷನ್ ಆದಂಗೆ ಆತಂದ್ರೆ ಗಂಟ್ಲು ಉಸಿರು ಕಟ್ಟದಂಗೆ ಆಗ್ತೈತಿ. ಇನ್ನು ಇಲ್ಲೇ ಕೂತ್ನಿದ್ರೆ ಇದ ಪಿಲ್ಲಿಂಗ್ ಒಳಗೆ ಕುಂಡ್ರದಾಗ್ತೈತಿ. ಹೋಗ್ತೀನಿ ರೀ ಸ್ನೇಹಿತರೆ. ನಮ್ಮ ಕೆಲಸ ನಾವು ಮಾಡಬೇಕಿಲ್ರಿ. ಅವರಿದ್ರು ಒಂದು ಮನ್ಯಾಗ ಅವನ ಜೊತೆ ಟೈಮ್ ಹೆಂಗೆ ಹೋಗ್ತಿದ್ದ ಗೊತ್ತಿಲ್ಲ. ಹುಡುಗರು ಚಕ್ಕ ಆಡ್ಕೋತು, ಅದು ಮಾಡ್ಕೋತ ಇದು ಮಾಡ್ಕೋತ ಆಟ ಆಡ್ಕೋತ ಚಂತನ ಹೊತ್ಕೊಳ್ತಿದ್ದು ರೀ. ಅವನ ಸಂಗಾಟ ಮನುಷ್ಯಾಗ ಹಿರಿಯರು ಇರ್ಬೇಕು ನೋಡ್ರಿ. ಮಕ್ಕಳಿಗೆ ತಾಯಿ ತಂದೆ ಅಜ್ಜಿ ತಾತ ಎಲ್ಲರೂ ಪ್ರೀತಿ ಇದ್ರನ ಒಂದು ಮಗು ಎಲ್ಲರ ಜೊತೆ ಬೆಳೆದ್ರನ ಅದೊಂಥರ ಬಾಂಡಿಂಗ್ ಇರ್ತೈತ್ರಿ ಎಲ್ಲರಿಗೆ. ಅವ್ರಿಗೆ ಫೀಲಿಂಗ್ ಗೊತ್ತಾಗ್ತೈತ್ರಿ ಮುಂದೆ ದೊಡ್ಡವರಾಗಣ. ತಂದೆ ತಾಯಿದಾತು ಅಜ್ಜಿ ತಾತಂದ ಆಶ್ರಯ ಇರ್ಬೇಕ್ರಿ ಎಲ್ಲ ಮಕ್ಕಳಿಗೂ. ಈ ಬೇಸಿಗೆ ಕಾಲದಾಗಂತೂ ಮಕ್ಕಳನ್ನ ಅಜ್ಜಿ ತಾತನಂತ ಬಿಟ್ರೆ ಒಂದು ಸ್ವಲ್ಪ ಹಿರಿಯರ ಮಾತು, ಅವರು ಬೆಳೆದು ಬಂದಂಥ ದಾರಿ ನಾವು ಸ್ವಲ್ಪ ಆದರೂ ಅರ್ಥ ಮಾಡ್ಕೋತಾವ್ರಿ. ಮಕ್ಕಳಿಗೆ ಹೇಳ್ತಾರೆ. ನಮಗಂತೂ ಆಸೆ ಇತ್ತು ಅವಾಗ ನಮ್ಮ ಅಜ್ಜಿ ತಾತನಂತ್ಯಾಕೆ ಇರ್ಬೇಕು ಅನ್ನೋದು. ನಾವು ಚೆನ್ನಾಗಿರ್ತಾಗ ನಮ್ಮ ಅಜ್ಜಿ ತಾತ ತೀರ್ಕೊಂಡಾರೆ. ನಮ್ಮ ಅಪ್ಪನಂತೂ ನಾವು ನೋಡೇ ಇಲ್ಲ. ನಮ್ಮ ಅಪ್ಪರ ನೋಡಿಲ್ಲ ಹತ್ರ ಅಷ್ಟು ಚಿಕ್ಕ ವಯಸ್ಸಿನಾಗ ತೀರ್ಕೊಂಡಾರೆ. ನಮ್ಮ ಅವ್ವಾರ ಅಪ್ಪ ಅವ ನೋಡಿದೀವಿ ನಾವು. ಸ್ವಲ್ಪ ದಿನ ಇದ್ದೀವ್ರಿ ಆಯಿ ಮುತ್ತೇನಂತ್ಯಾಕೆ ಅದೇ ಊರಾಗಿರ್ಲ. ಚಂತನ ಹೋದ್ರ ಮೇಲೆ ನಮ್ಮ ಆಯಿ ಕೈಗೆ ಏನಾರು ಇದು ಮಾಡೋದು ಮಾಡಿ ಮತ್ತೆ ನಮ್ಮ ಮನೆಗೆ ಬರ್ತಿದ್ರಿ. ಅಜ್ಜಿ ತಾತನಂತ್ಯಾಕೆ ಬೆಳೆದಂಥದ್ದು ಫೀಲಿಂಗ ಬೇರೆ ಇರ್ತೈತ್ರಿ. ಅವ್ರ ಜೊತೆ ಅವ್ರ ಮಾತುಗಳು ಕತಿ ಅಥವಾ ಅವ್ರು ಕೊಟ್ಟಂಥ ತಿಂಡಿ ತಿನಿಸುಗಳು. ನನ್ನ ಮಕ್ಕಳರೇ ಅಷ್ಟು ಇದು ಮಾಡಿದ್ರು. ಆಯಿ ಜೊತೆ ಆಯಿ ಎತ್ತಿದ್ದು ರೀ. ಆಯಿ ಜೊತೆ 8 ದಿನ ರೀ. ಸಣ್ಣವರೇ ನನ್ನ ಮಗಗೆ ಬಯಕೆ ನಮ್ಮ ಹಿಂಗೆ ಕುಂಡ್ರು ತನ ಆಯಿ ಸುಮ್ಕೊಂಡ್ರು ಅಂತೇಳಿ ಎಷ್ಟು ರೇಗಾಡ್ದಂಗೆ ಮಾಡೋಕ್ರೆ. ನಮ್ಮ ಅವಾಗ ನನ್ನ ಮೊಮ್ಮಗ ಹಿಂಗೆ ಆಗೈತ್ಲ ಅನ್ನೋದು ಫೀಲಿಂಗ್ ಒಳಗೆ ಅವ ಏನೋ ಅಂದ್ರೂ ಮೀರಿ ಅರ್ಥ ಮಾಡ್ಕೋತಿದ್ದಿಲ್ಲ. ಸಾಕ್ದೈತೆ ಅದ್ರದ್ದು ಕೈನ ಬ್ಯಾನ್ ಐತೈತೆ ಹಿಂಗೆ ಇರ್ತಾರೆ. ಈಗ ದೊಡ್ಡವ್ರಿಗೆ ಅಂದ್ರೆ ಇದು ಆಗಂಗಿಲ್ಲ ರೀ. ದೊಡ್ಡವ್ ನನ್ನ ಮಗ ಈಗ ಹೋಗಬೇಡ ಅಂತ ಎಷ್ಟು ಇದು ಮಾಡಿದ್ರಿ ಕರೆ. ಈಗ ಅವ್ರ ಮೊಮ್ಮಕ್ಕಳು ಅವ್ರಿಗೆ ಇದಿರ್ಲಿ. ಈಗ ಇಲ್ಲಿ ನಾವು ಒತ್ತಾಯ ಮಾಡಿ ಇಟ್ಕೊಳಕ್ಕೆ ಬರೋದಿಲ್ಲ ರೀ. ಅವ್ರಿಗೆ ಫೋನ್ ಹಚ್ಚಿ ಚಕ್ಕಿ ಮೊಮ್ಮಕ್ಕಳು ಕೇಳಾಕತ್ರಿ. ಮುಂಜಾನೆ ವಿಡಿಯೋ ಕಾಲ್ ಮಾಡಿದ್ರಿ ಅವರು. ಯಾವಾಗ ಬರ್ತೀವಿ ನಮ್ಮ ಆಯಿನ ಕಳಿಸತ್ತೇಳಿ ನನಗೆ ಅನ್ನಕತ್ರಿ. ಈಗ ನಮ್ಮ ಹುಡುಗರು ಅನ್ನತ್ತೋ ನಿಮ್ಮ ಆಯಿನ ಕಳ್ಸಂಗಿಲ್ಲ, ನಾವು ಇಲ್ಲೇ ಇಟ್ಕೋತೀವಿ, ನಾವು ಕಳ್ಸಂಗಿಲ್ಲ, ನಿಮ್ಮ ಆಯಿನ ಇಲ್ಲೇ ಇಟ್ಕೋತೀವಿ ಅಂತ ಅನ್ನಕತ್ರಿ. ಅನ್ನತನ ನಿಮ್ಮ ಆಯಿನ ಇಟ್ಕೊಂಡು ನಾವೇನು ಮಾಡೋಣಪ್ಪ, ಬರ್ತಾಳೆ ನಿಮ್ಮ ಆಯಿ ಆರಾಮಾಗನ ಬರ್ತಾಳು ತಂದೆ ರೀ ಅಂದರು. ಹುಡುಗರು ಜೀವನ ನೆನ್ಸಾಕತ್ಬಿಟ್ಟವ್ರೀಗ. ಅಲ್ಲಿ ಅಕ್ಕನಂತ್ಯಾಕೆ ಒಂದು 8-10 ದಿನ 10 ದಿನ ನಿಂತು ಬಂದಾರ ಬಾಂಬೆದಾಗ. ಮತ್ತು ಇಲ್ಲಿ ನಮ್ಮಂತ್ಯಾಕೆ ಒಂದು 8-12 ದಿನ ಆಯ್ತು ರೀ ಬಂದ. ನಾನು ಅವಕ್ಕೂ ಅವ್ರ ಅಜ್ಜಿ ಇದ್ರನ ಅವಕ್ಕೂ ಒಂಥರ ಇದ್ರಲೆ
ಮೊಮ್ಮಕ್ಕಳನ್ನ ಅವ್ವ ಏನು ವಿಡಿಯೋ ಕಾಲ್ ಮಾಡಿ ಏನು ಮೊಮ್ಮಕ್ಕಳು ಬಾ ಅನ್ನಕೂತ್ರಿ ಒಟ್ಟೆ ನಿಂದ್ರಬಾಳ ಅದ ಮೊಮ್ಮಕ್ಕಳನ್ನ ಯಾವಾಗ ನೋಡ್ತೀನಂತ ಇದು ಮಾಡಾಕತ್ತಾರೆ. ಹೋದ್ರು ಸ್ನೇಹಿತರು ಇವತ್ತು ನಮಗೆ ಬರ್ರಿ ನನ್ನ ಮಗನ ಕರ್ಕೊಂಡು ಹೊಂಟ್ರಿ ಬಾರಪ್ಪ ನೀ ಅಲ್ಲೇ ಇರಕತ್ತಿ ನಿಮ್ಮ ಅವಾಗ ಮಾತು ಕೇಳಂಗಿಲ್ಲ ನೀನು ಕೈ ಇದು ಐತಿ ನಾನು ಕುಂಡಿರ್ತೀನಿ ಮನ್ಯಾಗ ಬಾ ಅಂದರೆ ನನ್ನ ಮಗ ಏನಂತ ನೀ ಇಲ್ಲೇ ಇರಯ್ಯ ಆದ್ರೆ ಕರೆ ನಾವು ಬರಂಗಿಲ್ಲ ಮತ್ತು ನೀನೇ ಇಲ್ಲೇ ಇರಲ್ಲ ಇನ್ನೊಂದು ದಿನ ಅವ್ರ ಮನ್ಯಾಗ ಇರ್ತಿ ಯಾವತ್ತು ನಮ್ಮಂತ್ಯಾಕೆ ಯಾವಾಗ ಇರ್ತಿ ನಿಂದ್ರಲ್ಲ ಅಲ್ಲೇರೆ ಹೋಗಿ ಏನು ಮಾಡಕತ್ತಿ ಅಂತು ನಮ್ಮ ಹುಡುಗರು ಅಂದ್ರು ಮೀರಿ ಯಾವಾಗ ತನ್ನ ಮೊಮ್ಮಕ್ಕಳು ಗಂಡು ಮೊಮ್ಮಕ್ಕಳು ಅಂದ್ರೆ ನೋಡ್ರಿ ಅಜ್ಜಿ ತಮ್ಮ ನಮ್ಮ ಹುಡುಗರ್ಕಿತ್ತಲ್ಲೂ ತನ್ನ ಗಂಡು ಮಕ್ಕಳ ಮೊಮ್ಮಕ್ಕಳು ಅಂದ್ರೆ ಭಾಳ ಕಾಳಜಿ ರೀ ಅಜ್ಜಿ ತಾತಾಗ. ನಮ್ಮ ಅವ್ವಾಗ ಭಾಳ ಇದು ರೀ ತನ್ನ ಮೊಮ್ಮಗ ಒಬ್ಬ ಸಣ್ಣ ಅವದಾನ್ರಿ ಇಟ್ಟದನ್ರಿ ಒಂದು 4 ವರ್ಷದ ಅವದಾನ್ರಿ. ಅವ ನಮ್ಮ ಆಯಿನ ಯಾವಾಗ ಕಳಿಸ್ತಿ ಅಂತ ಕೇಳಾಕತ್ರಿ ಫೋನ್ದಾಗ ಅನ್ನಕತ್ತಾನ. ನಮ್ಮ ಅವ್ನ ಮುಖ ಭಾಳ ಅವನು ಫೋನ್ಯಾಗ ಅವ್ನ ಮುಖನ ನೋಡಕ್ಕೆ ಹೋಗ್ಲಿಲ್ಲ ಮನುಷ್ಯ. ನನಗೆ ಒಂಥರ ಹಳಾಳು ಆಗಾಕತ್ತ ನಮ್ಮ ಆಯಿ ಯಾವಾಗ ಬರ್ತೀನಿ ಯಾವಾಗ ಬರ್ತೀವಿ ಅಂತ ಕೇಳಾಕೋತ್ರಿ ಹುಡುಗರು. ಮನುಷ್ಯಾಗ ಒಂಥರ ಸಂಕಟ ಆದಂಗೆ ಆಗಾಕತ್ರಿ. ಈಗ ಇಷ್ಟಕ್ಕೆ ನಮ್ಮ ನೋಡ್ರಿ ಇಷ್ಟಕ್ಕೆ ನಮ್ಗೆ 8-10 ದಿನ ನಿಂತಾವ್ ನಮ್ಗೆ ಕಳಿಸ್ಕೊಡ್ಬೇಕಾದ್ರೆ ಹ್ಯಾಂಗೆ ಇಟ್ಟು ಹಳಾಳು ಆಗಾಕತ್ರಿ ಅವ್ರಿಗೆ. ಮತ್ತು ಯಾವತ್ತೂ ಅಲ್ಲಿ ಅವ್ರ ಆಯಿ ಜೊತೆ ಅಲ್ಲಿದ್ದವರು ಮತ್ತು ಅವ್ರ ಹುಡುಗರಿಗೆ ರೀ ಆಯಿ ಊರಿಗೆ ಯಾವಾಗ ಬರ್ತೀವಿ ಅಂತ ಕೇಳಾಕತ್ತು ಹಳಾಳು ಮಾಡ್ಕೊಂಡ್ರಿ. 1ಕ್ಕೆ ಊಟ ಮಾಡ್ಯಾಳ ನೋಡ್ರಿ ಇವತ್ತು ಮುಂಜಾನೆ ಊಟ 1 ಗಂಟೆಗೆ ಮಾಡಿ ಈಗ 2ಕ್ಕೆ ಹೋದ್ರಿ. 1 ತಾಸು ಕೂತವ್ರಿ ಕುಂಡ್ರನ ಕೂತು ಹೋದ್ರಿ ಅವ್ರ ಮನೆಗೆ ಅವ್ರು ಹೋಗವ್ರ ಸ್ನೇಹಿತರೆ. ಏನು ಮಾಡೋದು ನಮ್ಮದು ಜೀವನ ನಮ್ದಿಲ್ಲ ಐತಿ ಅವ್ರ ಊರಾಗ ಕಳ್ದು ಜಾಗ್ತೈತೆ ಅನ್ನೋದು ನೋಡ್ರಿ. ಅವ್ರ ಮೊಮ್ಮಕ್ಕಳ್ದು ಅವ್ರಿಗೆ ನಾವು ಎಷ್ಟು ಹೆಣ್ಮಕ್ಳು ಎಷ್ಟಿದ್ರು ಕೊಟ್ಟು ಮನೆ ಏನೋ ಓದ್ತಾರಲ್ಲ ಅದು ಬರವಲ್ತ್ರಿ ಕೊಟ್ಟು ಅದು ಬರವಲ್ತ್ರಿ. ನಾನು ಹೇಳಕ್ಕೆ ಹಿರಿಯರ ಒಂದು ಶಾಸ್ತ್ರ ಮಾಡ್ಯಾರ್ರಿ. ಅದಕ್ಕೆ ಇವತ್ತಿನ ವಿಡಿಯೋ ಹೆಂಗೆ ಅನ್ಸಿತ್ತಂತ ಕಮೆಂಟ್ ಮಾಡಿ ಸ್ನೇಹಿತರೆ. ವಿಡಿಯೋ ನಾ ಇಲ್ಲಿಗೆ ಏನು ಮಾಡ್ತೀನಿ ಮನಸ್ಸಿಗೆ ಒಂಥರ ಹಳಾದಂಗಾಗಿ ಏನು ಹೇಳ್ಕೊಳಕ್ಕೆ ಸಾಧ್ಯ ಆಗ್ತಾಯಿಲ್ಲ ಸ್ನೇಹಿತರೆ. ಬಾಯ್ ನೋಡ್ರಿ ಮತ್ತೆ ಮುಂದಿನ ವಿಡಿಯೋದಾಗ ಸಿಗೋಣ.